ಚಿಕ್ಕಬಳ್ಳಾಪುರದ ಜನರಿಗೋಸ್ಕರ ಬದುಕು ಮೀಸಲಿಟ್ಟ ಸಂದೀಪ್ ರೆಡ್ಡಿ ತಮ್ಮ ಅಧ್ಯಕ್ಷತೆಯ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬೃಹತ್ ಲಕ್ಷ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಯುತ್ತಿರುವ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಿ ಪೂರೈಸುವಂತೆ ಒತ್ತಾಯಿಸಿ 1 ಲಕ್ಷ ಜನರಿಂದ ಸಹಿ ಸಂಗ್ರಹಿಸುವ ಬೃಹತ್ ಜನಜಾಗೃತಿ ಅಭಿಯಾನ ಆರಂಭಿಸಿದ್ದಾರೆ. ನಮ್ಮ ನೆಲದ ಅಂತರ್ಜಲ ರಕ್ಷಣೆ ಮತ್ತು ಮುಂದಿನ ಪೀಳಿಗೆಯ ಆರೋಗ್ಯಕ್ಕಾಗಿ ಈ ಸಹಿ ಸಂಗ್ರಹಿಸುವ ಕಾರ್ಯದಲ್ಲಿ ಕೈ ಜೋಡಿಸಿ ತಾಲೂಕಿನ ಸಮಸ್ತ ನಾಗರಿಕರು, ರೈತ ಬಾಂಧವರು ಹಾಗೂ ಯುವ ಮಿತ್ರರು ಈ ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಸಹಿ ಹಾಕುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ. ಅದರಂತೆ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಕೃಷ್ಣಾ ನದಿ ನೀರನ್ನು ಹರಿಸಲು ಆಗ್ರಹಿಸಿ ಲಕ್ಷ ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿ ಊರಿಗೂ ಭೇಟಿ ಕೊಡ್ತಾರೆ. ಮೊನ್ನೆಯಷ್ಟೇ ಮಂಡಿಕಲ್ ಪಂಚಾಯಿತಿಯ ದರಬೂರು ಗ್ರಾಮದ ಶ್ರೀ ಶನಿ ಮಹಾತ್ಮ ಸ್ವಾಮಿ ರಥೋತ್ಸವ ಹಾಗೂ ವಿಗ್ರಹ ಮೆರವಣಿಗೆ ಉತ್ಸವದಲ್ಲಿ ಪಾಲ್ಗೊಂಡು ಇಡೀ ಊರಲ್ಲಿ ಸಂತಸ ಮೂಡಿಸಿದ್ದರು. ಜೊತೆಗೆ ಕಂದವಾರ ಕೆರೆಗೆ ಕಲುಷಿತ ನೀರು ಹಾಗೂ ಕಾರ್ಖಾನೆಗಳ ತ್ಯಾಜ್ಯ ಸೇರ್ಪಡೆಯಾಗಿದ್ದರಿಂದ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸತ್ತಿರೋದನ್ನ ಕಣ್ಣಾರೆ ಕಂಡು ಕಳವಳ ವ್ಯಕ್ತಪಡಿಸಿದ್ದರು. ಹೀಗೆ ಪ್ರತಿ ಹೋರಾಟದ ಹೆಜ್ಜೆಯಲ್ಲಿ BS ಯಡಿಯೂರಪ್ಪರವರನ್ನೇ ಆದರ್ಶಪ್ರಾಯವಾಗಿಟ್ಟುಕೊಂಡಿದ್ದಾರೆ. ಹೀಗೆ ತಮಗೆ ಮಾರ್ಗದರ್ಶಕರಾಗಿರೋ ಯಡಿಯೂರಪ್ಪನವರ ಅಭಿಮಾನೋತ್ಸವ ಹಮ್ಮಿಕೊಂಡಿರೋದು ಸಂದೀಪ್ ರೆಡ್ಡಿ ಅವರಿಗೆ ಎಲ್ಲಿಲ್ಲದ ಖುಷಿ. ನೀವು ಹೇಳಿದಾಗೆ ಈ ಅಭಿಮಾನೋತ್ಸವ ಏನಿದೆ, ಇಡೀ ನನ್ನ ಕಾರ್ಯಕರ್ತರಲ್ಲಿ ಒಂದು ವಿದ್ಯುತ್ ಸಂಚಲನವನ್ನಂತೂ ಉಂಟು ಮಾಡುತ್ತೆ. ಈ ರೀತಿಯ ಕಾರ್ಯಕ್ರಮಗಳು ಸತತವಾಗಿ ನಡೀತಾನೆ ಇರಬೇಕು. ಅದು ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮ. ಒಬ್ಬ ಧೀಮಂತ ನಾಯಕ, ಇಡೀ ಪಕ್ಷದ ಪಕ್ಷಾತೀತ ನಾಯಕ, ಅವರ ಒಂದು ನಾಯಕತ್ವವನ್ನು ಒಂದು ಅಭಿಮಾನೋತ್ಸವ ಮುಖಾಂತರ ನಾವೆಲ್ಲ ನೆನೆಯೋದಿದೆಯಲ್ಲ, ಅದು ಇಡೀ ರಾಜ್ಯದ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಶಕ್ತಿ ಮತ್ತು ಹೊಸ ಹುರುಪನ್ನು ತುಂಬುತ್ತೆ. ಇನ್ನೇನು 1.5 ವರ್ಷಕ್ಕೆ ನಾವು ಹೊಸ್ತಿಲಲ್ಲಿರ್ತೀವಿ, ಚುನಾವಣೆಯ ಹೊಸ್ತಿಲಲ್ಲಿ. ಅಂತಹ ಒಂದು ಸಮಯದಲ್ಲಿ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇರುವಂತಹ ನನ್ನ ಇಡೀ BJP ಪಕ್ಷದ ನಾಯಕರಿಗೆ ನಾನು ವಂದನೆಯನ್ನು ತಿಳಿಸ್ತೀನಿ. ಇದು ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ಒಂದು ಹೊಸ ಉರುಪನ್ನು ತುಂಬುವುದಕ್ಕೆ ಈ ರೀತಿಯ ಕಾರ್ಯಕ್ರಮ ಒಂದು ಅವಶ್ಯಕತೆ ಇತ್ತು. ಅಭಿಮಾನೋತ್ಸವದಿಂದ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ಹೊಸ ಹುಮ್ಮಸ್ಸು. 2028ಕ್ಕೆ ಜಿಲ್ಲೆಯ ಅಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ JDS ಇತಿಹಾಸ ಪಕ್ಕಾ. ಸಂದೀಪ್ ರೆಡ್ಡಿ ಹೇಳಿದಂತೆ ಯಡಿಯೂರಪ್ಪನವರ ಹೋರಾಟದ ಜೀವನಕ್ಕೆ 50 ವರ್ಷ ತುಂಬಿರುವುದಕ್ಕೆ ಅಭಿಮಾನೋತ್ಸವ ನಡೆಸ್ತಾ ಇರೋದು ಬಿಜೆಪಿಗೆ ಹೊಸ ಶಕ್ತಿ ಬಂದಂತಾಗಿದೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ನವಚೈತನ್ಯ ಸಿಗಲಿದೆ. ಇಡೀ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಕಮಲ ಜಯದ ಪತಾಕೆ ಹಾರಿಸೋದು ಖಚಿತ. ಹಿಂದೆ BSY ಕೊಟ್ಟಿರೋ ಕೊಡುಗೆ ಹಾಗೂ ಈಗಿನ JDSನ HD ಕುಮಾರಸ್ವಾಮಿ ಜೊತೆಗೂಡಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದು ನಿಶ್ಚಿತ. ಸಂದೀಪ್ ರೆಡ್ಡಿ ಅವರ ಇಂಥದ್ದೊಂದು ಆತ್ಮವಿಶ್ವಾಸಕ್ಕೆ ಯಡಿಯೂರಪ್ಪನವರ ಹೋರಾಟದ ಅಧ್ಯಾಯವೇ ಸ್ಫೂರ್ತಿ. ನಮ್ಮ ಇಡೀ ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿರೋದು ನಿಜಕ್ಕೂ ಸ್ವಾಗತಾರ್ಹ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ತಾವು ಹೇಳಿದಾಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನನ್ನ BJP ಪಕ್ಷ ಬಲವಾಗಿ ಬೇರೂರಿದೆ. ಇದಕ್ಕೆ ಮೊದಲು ನಮಗೆ ಸೀಟುಗಳು ಬರದೇ ಇರ್ಬೋದಾಗಿತ್ತು, ಆದರೆ ವೋಟ್ ಶೇರಿಂಗು ವರ್ಷ ಜಾಸ್ತಿ ಆಗ್ತಿತ್ತು. MP ಎಲೆಕ್ಷನಲ್ಲಂತೂ ನಮ್ಮನ್ನು ಹಿಂದೆ ಹಾಕುವಂತಹ ಶಕ್ತಿ ಯಾರಿಗೂ ಇರಲಿಲ್ಲ. ಅದೇ ರೀತಿ ಈಗ ರಾಜ್ಯದ ಎಲೆಕ್ಷನಲ್ಲೂ ಸಹ, ಚುನಾವಣೆಯಲ್ಲೂ ಸಹ ಅದೇ ರೀತಿಯ ಫಲಿತಾಂಶಗಳು ಚಿಕ್ಕಬಳ್ಳಾಪುರದ ಜನತೆ BJP ಪರವಾಗಿ ಕೊಡ್ತಾರೆ. ಜೊತೆಗೆ ನಮಗೆ NDA ಈಗ ನಾವು ಜನತಾದಳದೊಂದಿಗೆ ಸೇರಿ ಇವತ್ತು ನಾವು ಪಕ್ಷಗಳನ್ನು ನಾವು ಎರಡೂ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯವನ್ನು ಕಟ್ಟೋದಕ್ಕೆ ನಾವೇನು ಇವತ್ತು ಹೊರಟಿದ್ದೀವಿ, NDA ಒಂದು ಬ್ಯಾನರ್ ಅಡಿಯಲ್ಲಿ ಡೆಫಿನೆಟ್ಟಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳನ್ನು NDAನೇ ಗೆಲ್ಲುತ್ತೆ. ಅದರ ಜೊತೆಗೆ ಒಂದು ವಿಶೇಷವಾಗಿ ಈ ಮಾತನ್ನು ನಾನು ಹೇಳಬೇಕು, ಬೇರೆ ಸಂದರ್ಭಗಳಲ್ಲಿ 2007, 8, 6ರಲ್ಲಿ ಅವತ್ತು 2020 ಸರ್ಕಾರ ಏನಿತ್ತು,
ಕುಮಾರಸ್ವಾಮಿ ಅವರ ಜೊತೆ ಯಡಿಯೂರಪ್ಪಾಜಿಯವರು ಮಾಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಅದು ಸುವರ್ಣ ಯುಗ. ಅಂತಹ ಒಂದು ಇದರಲ್ಲಿ ಒಂದಷ್ಟು ಗೊಂದಲಗಳಿಂದ ಬೇರೆ ಬೇರೆ ಕಾರಣಗಳಿಂದ ಯಡಿಯೂರಪ್ಪಾಜಿ ಅವರಿಗೆ ಅವಕಾಶ ಸಿಗಲಿಲ್ಲ. ಆದರೆ ಅದನ್ನೆಲ್ಲ ಮನಗಂಡು ಇವತ್ತು ಯಡಿಯೂರಪ್ಪಾಜಿ ಮತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಎಲ್ಲರೂ ಒಂದಾಗಿರುವಂಥದ್ದು ನಿಜಕ್ಕೂ ನನ್ನ ಕರ್ನಾಟಕಕ್ಕೆ ಒಂದು ಅದ್ಭುತವಾದ ಭವಿಷ್ಯವನ್ನು ಬರೆಯೋದಕ್ಕೆ ಹೊರಟಿರುವಂತಹ ಒಂದು ಸಂದರ್ಭ ಇದು. ಇವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮುಂದೆ ಒಂದು ದಿನ ಕರ್ನಾಟಕಕ್ಕೆ ಸುವರ್ಣಯುಗವಾಗಿ ಪರಿವರ್ತನೆ ಆಗಲಿದೆ. ಅಂತಹ ಒಂದು ಕೆಲಸವನ್ನು ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಏನು ಮೇಲ್ಮಟ್ಟಿನ ಎಲ್ಲ ನಾಯಕರು ಇದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರೋದು ನಿಜಕ್ಕೂ ಕರ್ನಾಟಕದ ಭವಿಷ್ಯದ ಒಂದು ದಿಕ್ಕಿನಲ್ಲಿ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಅಂತಹ ಒಂದು ಕೆಲಸ ಆಗ್ತಿದೆ. ಇಡೀ ಚಿಕ್ಕಬಳ್ಳಾಪುರದಲ್ಲಿ ನಾವು ಕಮಲ ಹಾಗೂ ತೆನೆ ಹೊತ್ತ ಮಹಿಳೆ ಏನಿದೆ ನಾವು ಜಯದ ಪತಾಕೆಯನ್ನು ಹಾರಿಸ್ತೀವಿ ಮೇಡಮ್.